ರಾಜ್ಯಾದ್ಯಂತ ಬಂದ್ ಲಾರಿ ಬಂದ್. ಡೀಸೆಲ್ ಬೆಲೆ ಏರಿಕೆ ವಿರುದ್ಧ ಲಾರಿ ಸಂಘಟನೆ ಸಮರವನ್ನ ಸಾರಿದೆ. ಲಾರಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಟ್ಯಾಕ್ಸಿ ಇರೋದಿಲ್ಲ, ಗೂಡ್ಸ್ ಲಾರಿಗಳಿರೋದಿಲ್ಲ, ಏರ್ಪೋರ್ಟ್ ಟ್ಯಾಕ್ಸಿ ಇರೋದಿಲ್ಲ, ಕ್ಯಾಬ್ ಡ್ರೈವರ್ಸ್ ಗಾಡಿಯನ್ನು ಓಡಿಸೋದಿಲ್ಲ. ಇವರೆಲ್ಲರೂ ಕೂಡ ಬೆಂಬಲಕ್ಕೆ ಈ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಜಲ್ಲಿಕಲ್ಲು ಇರೋದಿಲ್ಲ, ಮರಳು ಲಾರಿ ಇರೋದಿಲ್ಲ, ಕ್ರೋಷರ್ ಲಾರಿ ಇರೋದಿಲ್ಲ, ಯಾವುದೂ ಕೂಡ ಇರೋದಿಲ್ಲ. ಈ ಎಲ್ಲಾ ಸಂಘಟನೆಗಳು ಕೂಡ ಈ ಲಾರಿ ಮುಷ್ಕರಕ್ಕೆ ಬೆಂಬಲವನ್ನ ಕೊಟ್ಟಿರೋದ್ರಿಂದಾಗಿ ಏಪ್ರಿಲ್ 15ನೇ ತಾರೀಕು ಬೆಳಿಗ್ಗೆ 6 ಗಂಟೆಯಿಂದ ತಮ್ಮ ಯಾವುದೇ ವಾಹನಗಳನ್ನು ಕೂಡ ರಸ್ತೆಗಿಳಿಸೋದಿಲ್ಲ ಅನ್ನೋದನ್ನ ತಿಳಿಸಿದ್ದಾರೆ. ಅವರೆಲ್ಲರೂ ಕೂಡ ಬೆಂಬಲವನ್ನ ಕೊಟ್ಟಿದ್ದಾರೆ. ಏರ್ಪೋರ್ಟ್ ಟ್ಯಾಕ್ಸಿ, ಜಲ್ಲಿಕಲ್ಲು ಲಾರಿ, ಮರಳು ಲಾರಿ, ಗೂಡ್ಸ್ ವಾಹನಗಳು, ಹಾಗೆ ಪೆಟ್ರೋಲ್ ಡೀಸೆಲ್ ಓಡಾಟ ಮಾಡುವಂತ ಟ್ಯಾಂಕರ್ಗಳು ಸೇರಿದಂತೆ ಇವೆಲ್ಲವೂ ಕೂಡ ಬಂದ್ಗೆ ಬೆಂಬಲವನ್ನ ಕೊಟ್ಟಿರೋದ್ರಿಂದಾಗಿ ಕಾರಣ ಡೀಸೆಲ್ ದರ ಏರಿಕೆ ಮಾಡಿರೋದನ್ನ ಖಂಡಿಸಿ ಲಾರಿ ಚಾಲಕರು ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ. ಏಪ್ರಿಲ್ 15ನೇ ತಾರೀಕು ಬೆಳಿಗ್ಗೆ 6 ಗಂಟೆಯಿಂದ ಇವು ಯಾವುದೇ ವಾಹನಗಳು ಲಾರಿ ಮತ್ತೊಂದು ಯಾರ್ಯಾರು ಬೆಂಬಲ ಕೊಟ್ಟಿದ್ದಾರೆ ಅವ್ರು ಯಾರೂ ಕೂಡ ರಸ್ತೆಗೆ ತಮ್ಮ ವಾಹನಗಳನ್ನ ಇಳಿಸೋದಿಲ್ಲ. ಇದೇ ತಿಂಗಳು 15ರಂದು ಲಾರಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಈ ಒಂದು ವಿಷಯಕ್ಕೆ ನಮ್ಮ ಜೊತೆಗ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಷಣ್ಮುಖ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, ಮುಷ್ಕರಕ್ಕೆ ಕರೆ ಕೊಟ್ಟಿದ್ರ, ಒಂದ್ ಕಡೆ ಸರ್ಕಾರಕ್ಕೆ ಮನವಿ ಮಾಡಿದ್ರು, ನಿಮ್ಮ ಬೇಡಿಕೆ ಸ್ಪಂದನೆ ಸಿಕ್ಕಿಲ್ಲ. ಈಗ ಮುಷ್ಕರ ಯಾವ ರೀತಿ ಇರುತ್ತೆ ಅಂತ? ಇಡೀ ಜೀವಮಾನದಲ್ಲಿ ಲಾರಿಯವರಿಗಾಗಲಿ ಡ್ರೈವರ್ಗಾಗಲಿ 1 ರೂಪಾಯಿ ಆದ್ರೂ ನೀವು ಸರ್ಕಾರ ಕೊಟ್ಟಿದ್ದೀರಾ ನಮಗೆ? ನಿಮ್ ಕೊಡುಗೆ ಏನು? 6 ತಿಂಗಳಲ್ಲಿ ಇಡೀ ಭಾರತ ದೇಶದಲ್ಲಿ 5 ರೂಪಾಯಿ ಹೈಕ್ ಮಾಡಿದ್ದು ನಿಮ್ ಸರ್ಕಾರ ಒಂದೇ. ಅದೇ ತರ ರೋಡ್ಗೆಲ್ಲ ಬಣ್ಣ ಬಳಿದು ಹಾಕಿರೋ ರೋಡ್ಗೆ 30 ವರ್ಷ ಮುಂಚೆ ಹಾಕಿರೋ ರೋಡ್ಗೆ ಇವಾಗ ಬಣ್ಣ ಹೊಡೆದ್ಬಿಟ್ಟು ಅಲ್ಲಿ ನೀವು 18 ಟೋಲ್ಗೆ ಸುಂಕ ವಸೂಲಿ ಮಾಡ್ತಾ ಇದ್ದೀರಾ. 2 ವರ್ಷ ಆಗಿ ಹಲವಾರು ಸಲ ನಮ್ಮನ್ನ ಬೇಡ್ಕೊಂಡಿದ್ದೀನಿ. ಇದ್ರ ತನಕ ನೀವು ಅದನ್ನು ರದ್ದು ಮಾಡಿಲ್ಲ. ಬಾರ್ಡರ್ ಚೆಕ್ ಪೋಸ್ಟ್ ಇಡೀ ಭಾರತ ದೇಶದಲ್ಲಿ 14 ಸ್ಟೇಟ್ ನಲ್ಲಿ ಬಾರ್ಡರ್ ಚೆಕ್ ಪೋಸ್ಟ್ ಇಲ್ಲ. ಇಲ್ಲಿ ಯಾಕೆ ಬಾರ್ಡರ್ ಚೆಕ್ ಪೋಸ್ಟ್ ಬೇಕು? ಮೊನ್ನೆ ತಾನೆ 15ನೇ ತಾರೀಕು ಏಪ್ರಿಲ್ ಫಡ್ನವೀಸ್ ಮಹಾರಾಷ್ಟ್ರ ಮುಖ್ಯಮಂತ್ರಿಗಳು ವಾಪಸ್ ತಗೊಳ್ತೀನಿ ಹೇಳಿದ್ದಾರೆ. ಕೂಡಲೇ ಸಿದ್ದರಾಮಯ್ಯವರೇ, ನೀವು ಇದನ್ನ ವಾಪಸ್ ತಗೊಳ್ಳಲೇಬೇಕು ಅಂತ ನಾನು ಕಳಕಳಿ ನಿಮ್ಮನ್ನ ಮನವಿ ಮಾಡ್ಕೊಳ್ತೀನಿ. ಬೇಕಾದಷ್ಟು ಪ್ರಾಬ್ಲಮ್ ಇದೆ. ಡಬ್ರೀಸ್ ಗಾಡಿಗೆ ಪ್ರಾಬ್ಲಮ್, ಆಟೋ ಟಾರ್ ಪ್ರಾಬ್ಲಮ್, ಅದು ನೋ ಎಂಟ್ರಿ ಪ್ರಾಬ್ಲಮ್. ನಾವು ಬದುಕಬೇಕಾ ಸಾಯ್ಬೇಕಾ? ಆದ್ರಿಂದ 14ನೇ ತಾರೀಕು ಮಧ್ಯರಾತ್ರಿಯಿಂದ ಡಾಕ್ಟರ್ ಅಂಬೇಡ್ಕರ್ ಜಯಂತಿ ಅವತ್ತು ರಾತ್ರಿಯಿಂದ ಅನಿರ್ದಿಷ್ಟಕಾಲ ಮುಷ್ಕರ ಪ್ರಾರಂಭ. ಸೋಮವಾರ 15ನೇ ತಾರೀಕು ಬೆಳಗಿಂದ ಯಾವುದೇ ಗಾಡಿ ರೋಡ್, ಬುಧವಾರ ಗಾಡಿ ಬರಲ್ಲ. ಯಾರ್ಯಾರು ಬೆಂಬಲ ಕೊಟ್ಟಿದ್ದಾರೆ? ಎಷ್ಟು ಗಾಡಿ ಓಡಾಡಲ್ಲ? 6 ಲಕ್ಷ ಗಾಡಿ ಓಡೋದಿಲ್ಲ. ಅದೇ ತರ ಡಬ್ರೀಸ್ ಗಾಡಿಯವರು ಸಪೋರ್ಟ್ ಮಾಡಿದ್ದಾರೆ. ಕಂಪ್ಲೀಟ್ ಪೆಟ್ರೋಲ್ ಡೀಸೆಲ್ ಗಾಡಿಗಳು ಎದನ್ನು ಓಡೋದಿಲ್ಲ. ಮರಳು ಜಲ್ಲಿ ಕಲ್ಲು ಯಾರು ಗಾಡಿನ ಓಡಿಸಲ್ಲ ಅಂತ ಹೇಳ್ಬಿಟ್ಟು ನಿರ್ಧಾರ ತಗೊಂಡಿದ್ದಾರೆ. ಏರ್ಪೋರ್ಟ್ ಅಥಾರಿಟಿಯಿಂದ ಗಾಡಿ ಓಡಿಸೋ ಟ್ಯಾಕ್ಸಿಯವರು ಸಪೋರ್ಟ್ ಮಾಡ್ತಿದ್ದು ಹೇಳಿದ್ದಾರೆ. ಡೀಸೆಲ್ ಬೆಲೆ ಕೂಡಲೇ ಕಡಿಮೆ ಮಾಡಲೇಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಮತ್ತೆ ಸಿದ್ದರಾಮಯ್ಯ ಅವರು ಮೊನ್ನೆ 2 ರೂಪಾಯಿ ಮತ್ತೆ ಜಾಸ್ತಿ ಮಾಡಿದ್ರೆ ತೆರಿಗೆನ. ಅದೇ 3 ರೂಪಾಯಿ ಜಾಸ್ತಿ ಮಾಡಿದ್ರು. ಜೂನ್ 15ನೇ ತಾರೀಕು 2024 6 ತಿಂಗಳ ಇಲ್ಲ, ಪುನಃ 2 ರೂಪಾಯಿ ಮಾಡಿದ್ರು. ನಮ್ಮನ್ನ ತಗೊಂಡೋಗಿ ಗಮ್ಮತ್ತ ಪಾಯ್ಸನ್ ಕೊಟ್ಬಿಡಿ, ಎಲ್ಲ ಕುಡಿದು ಸತ್ತೋಗ್ಬಿಡ್ತೀವಿ. ಕೂಡಲೇ ಸರ್ಕಾರ ಎಚ್ಚರಿಕೆ ತಗೋಬೇಕು ಅಂತ ಕಳಕಳಿ ಮನವಿ. ಇಷ್ಟು ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಷಣ್ಮುಖ ಅವರ ಮಾತಾಡಿದ. ಕ್ಯಾಮರಾ ಪರ್ಸನ್ ದೀಪಕ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಏಪ್ರಿಲ್ 15ನೇ ತಾರೀಕಿಗೆ ರಾಜ್ಯಾದ್ಯಂತ ಬಂದ್ ಲಾರಿ ಬಂದ್. ಡೀಸೆಲ್ ಬೆಲೆ ಏರಿಕೆ ವಿರುದ್ಧ ಲಾರಿ ಸಂಘಟನೆ ಸಮರವನ್ನ ಸಾರಿದೆ. ಲಾರಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಟ್ಯಾಕ್ಸಿ ಇರೋದಿಲ್ಲ, ಗೂಡ್ಸ್ ಲಾರಿಗಳಿರೋದಿಲ್ಲ, ಏರ್ಪೋರ್ಟ್ ಟ್ಯಾಕ್ಸಿ ಇರೋದಿಲ್ಲ, ಕ್ಯಾಬ್ ಡ್ರೈವರ್ಸ್ ಗಾಡಿಯನ್ನು ಓಡಿಸೋದಿಲ್ಲ. ಇವರೆಲ್ಲರೂ ಕೂಡ ಬೆಂಬಲಕ್ಕೆ ಈ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಜಲ್ಲಿಕಲ್ಲು ಇರೋದಿಲ್ಲ, ಮರಳು ಲಾರಿ ಇರೋದಿಲ್ಲ, ಕ್ರೋಷರ್ ಲಾರಿ ಇರೋದಿಲ್ಲ, ಯಾವುದೂ ಕೂಡ ಇರೋದಿಲ್ಲ. ಈ ಎಲ್ಲಾ ಸಂಘಟನೆಗಳು ಕೂಡ ಈ ಲಾರಿ ಮುಷ್ಕರಕ್ಕೆ ಬೆಂಬಲವನ್ನ ಕೊಟ್ಟಿರೋದ್ರಿಂದಾಗಿ ಏಪ್ರಿಲ್ 15ನೇ ತಾರೀಕು ಬೆಳಿಗ್ಗೆ 6 ಗಂಟೆಯಿಂದ ತಮ್ಮ ಯಾವುದೇ ವಾಹನಗಳನ್ನು ಕೂಡ ರಸ್ತೆಗಿಳಿಸೋದಿಲ್ಲ ಅನ್ನೋದನ್ನ ತಿಳಿಸಿದ್ದಾರೆ. ಅವರೆಲ್ಲರೂ ಕೂಡ ಬೆಂಬಲವನ್ನ ಕೊಟ್ಟಿದ್ದಾರೆ. ಏರ್ಪೋರ್ಟ್ ಟ್ಯಾಕ್ಸಿ, ಜಲ್ಲಿಕಲ್ಲು ಲಾರಿ, ಮರಳು ಲಾರಿ, ಗೂಡ್ಸ್ ವಾಹನಗಳು, ಹಾಗೆ ಪೆಟ್ರೋಲ್ ಡೀಸೆಲ್ ಓಡಾಟ ಮಾಡುವಂತ ಟ್ಯಾಂಕರ್ಗಳು ಸೇರಿದಂತೆ ಇವೆಲ್ಲವೂ ಕೂಡ ಬಂದ್ಗೆ ಬೆಂಬಲವನ್ನ ಕೊಟ್ಟಿರೋದ್ರಿಂದಾಗಿ ಕಾರಣ ಡೀಸೆಲ್ ದರ ಏರಿಕೆ ಮಾಡಿರೋದನ್ನ ಖಂಡಿಸಿ ಲಾರಿ ಚಾಲಕರು ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ. ಏಪ್ರಿಲ್ 15ನೇ ತಾರೀಕು ಬೆಳಿಗ್ಗೆ 6 ಗಂಟೆಯಿಂದ ಇವು ಯಾವುದೇ ವಾಹನಗಳು ಲಾರಿ ಮತ್ತೊಂದು ಯಾರ್ಯಾರು ಬೆಂಬಲ ಕೊಟ್ಟಿದ್ದಾರೆ ಅವ್ರು ಯಾರೂ ಕೂಡ ರಸ್ತೆಗೆ ತಮ್ಮ ವಾಹನಗಳನ್ನ ಇಳಿಸೋದಿಲ್ಲ. ಇದೇ ತಿಂಗಳು 15ರಂದು ಲಾರಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಈ ಒಂದು ವಿಷಯಕ್ಕೆ ನಮ್ಮ ಜೊತೆಗ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಷಣ್ಮುಖ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್,
ಮುಷ್ಕರಕ್ಕೆ ಕರೆ ಕೊಟ್ಟಿದ್ರ, ಒಂದ್ ಕಡೆ ಸರ್ಕಾರಕ್ಕೆ ಮನವಿ ಮಾಡಿದ್ರು, ನಿಮ್ಮ ಬೇಡಿಕೆ ಸ್ಪಂದನೆ ಸಿಕ್ಕಿಲ್ಲ. ಈಗ ಮುಷ್ಕರ ಯಾವ ರೀತಿ ಇರುತ್ತೆ ಅಂತ? ಇಡೀ ಜೀವಮಾನದಲ್ಲಿ ಲಾರಿಯವರಿಗಾಗಲಿ ಡ್ರೈವರ್ಗಾಗಲಿ 1 ರೂಪಾಯಿ ಆದ್ರೂ ನೀವು ಸರ್ಕಾರ ಕೊಟ್ಟಿದ್ದೀರಾ ನಮಗೆ. ನಿಮ್ ಕೊಡುಗೆ ಏನು? 6 ತಿಂಗಳಲ್ಲಿ ಇಡೀ ಭಾರತ ದೇಶದಲ್ಲಿ 5 ರೂಪಾಯಿ ಹೈಕ್ ಮಾಡಿದ್ದು ನಿಮ್ ಸರ್ಕಾರ ಒಂದೇ. ಅದೇ ತರ ರೋಡ್ಗೆಲ್ಲ ಬಣ್ಣ ಬಳಿದು ಹಾಕಿರೋ ರೋಡ್ಗೆ 30 ವರ್ಷ ಮುಂಚೆ ಹಾಕಿರೋ ರೋಡ್ಗೆ ಇವಾಗ ಬಣ್ಣ ಹೊಡೆದ್ಬಿಟ್ಟು ಅಲ್ಲಿ ನೀವು 18 ಟೋಲ್ಗೆ ಸುಂಕ ವಸೂಲಿ ಮಾಡ್ತಾ ಇದ್ದೀರಾ. 2 ವರ್ಷ ಆಗಿ ಹಲವಾರು ಸಲ ನಮ್ಮನ್ನ ಬೇಡ್ಕೊಂಡಿದ್ದೀನಿ, ಇದ್ರ ತನಕ ನೀವು ಅದನ್ನು ರದ್ದು ಮಾಡಿಲ್ಲ. ಬಾರ್ಡರ್ ಚೆಕ್ ಪೋಸ್ಟ್ ಇಡೀ ಭಾರತ ದೇಶದಲ್ಲಿ 14 ಸ್ಟೇಟ್ ನಲ್ಲಿ ಬಾರ್ಡರ್ ಚೆಕ್ ಪೋಸ್ಟ್ ಇಲ್ಲ. ಇಲ್ಲಿ ಯಾಕೆ ಬಾರ್ಡರ್ ಚೆಕ್ ಪೋಸ್ಟ್ ಬೇಕು? ಮೊನ್ನೆ ತಾನೆ 15ನೇ ತಾರೀಕು ಏಪ್ರಿಲ್ ಫಡ್ನವೀಸ್ ಮಹಾರಾಷ್ಟ್ರ ಮುಖ್ಯಮಂತ್ರಿಗಳು ವಾಪಸ್ ತಗೊಳ್ತೀನಿ ಹೇಳಿದ್ದಾರೆ. ಕೂಡಲೇ ಸಿದ್ದರಾಮಯ್ಯವರೇ, ನೀವು ಇದನ್ನ ವಾಪಸ್ ತಗೊಳ್ಳಲೇಬೇಕು ಅಂತ ನಾನು ಕಳಕಳಿ ನಿಮ್ಮನ್ನ ಮನವಿ ಮಾಡ್ಕೊಳ್ತೀನಿ. ಬೇಕಾದಷ್ಟು ಪ್ರಾಬ್ಲಮ್ ಇದೆ. ಡಬ್ರೀಸ್ ಗಾಡಿಗೆ ಪ್ರಾಬ್ಲಮ್, ಆಟೋ ಟಾರ್ ಪ್ರಾಬ್ಲಮ್, ಅದು ನೋ ಎಂಟ್ರಿ ಪ್ರಾಬ್ಲಮ್. ನಾವು ಬದುಕಬೇಕಾ ಸಾಯ್ಬೇಕಾ? ಆದ್ರಿಂದ 14ನೇ ತಾರೀಕು ಮಧ್ಯರಾತ್ರಿಯಿಂದ ಡಾಕ್ಟರ್ ಅಂಬೇಡ್ಕರ್ ಜಯಂತಿ ಅವತ್ತು ರಾತ್ರಿಯಿಂದ ಅನಿರ್ದಿಷ್ಟಕಾಲ ಮುಷ್ಕರ ಪ್ರಾರಂಭ. ಸೋಮವಾರ 15ನೇ ತಾರೀಕು ಬೆಳಗಿಂದ ಯಾವುದೇ ಗಾಡಿ ರೋಡ್, ಬುಧವಾರ ಗಾಡಿ ಬರಲ್ಲ. ಯಾರ್ಯಾರು ಬೆಂಬಲ ಕೊಟ್ಟಿದ್ದಾರೆ? ಎಷ್ಟು ಗಾಡಿ ಓಡಾಡಲ್ಲ? 6 ಲಕ್ಷ ಗಾಡಿ ಓಡೋದಿಲ್ಲ. ಅದೇ ತರ ಡಬ್ರಿಸ್ ಗಾಡಿಯವರು ಸಪೋರ್ಟ್ ಮಾಡಿದ್ದಾರೆ. ಕಂಪ್ಲೀಟ್ ಪೆಟ್ರೋಲ್ ಡೀಸೆಲ್ ಗಾಡಿಗಳು ಎದನ್ನು ಓಡೋದಿಲ್ಲ. ಮರಳು ಜಲ್ಲಿ ಕಲ್ಲು ಯಾರು ಗಾಡಿನ ಓಡಿಸಲ್ಲ ಅಂತ ಹೇಳ್ಬಿಟ್ಟು ನಿರ್ಧಾರ ತಗೊಂಡಿದ್ದಾರೆ. ಏರ್ಪೋರ್ಟ್ ಅಥಾರಿಟಿಯಿಂದ ಗಾಡಿ ಓಡಿಸೋ ಟ್ಯಾಕ್ಸಿ ಅವರು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಡೀಸೆಲ್ ಬೆಲೆ ಕೂಡಲೇ ಕಡಿಮೆ ಮಾಡಲೇಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಮತ್ತೆ ಸಿದ್ದರಾಮಯ್ಯ ಅವರು ಮೊನ್ನೆ 2 ರೂಪಾಯಿ ಮತ್ತೆ ಜಾಸ್ತಿ ಮಾಡಿದ್ರೆ ತೆರಿಗೆನ. ಅದೇ 3 ರೂಪಾಯಿ ಜಾಸ್ತಿ ಮಾಡಿದ್ರು. ಜೂನ್ 15ನೇ ತಾರೀಕು 2024 6 ತಿಂಗಳ ಇಲ್ಲ, ಪುನಃ 2 ರೂಪಾಯಿ ಮಾಡಿದ್ರು. ನಮ್ಮನ್ನ ತಗೊಂಡೋಗಿ ಗಮ್ಮಂತ ಪಾಯ್ಸನ್ ಕೊಟ್ಬಿಡಿ, ಎಲ್ಲ ಕುಡಿದು ಸತ್ತೋಗ್ಬಿಡ್ತೀವಿ. ಕೂಡಲೇ ಸರ್ಕಾರ ಎಚ್ಚರಿಕೆ ತಗೋಬೇಕು ಅಂತ ಕಳಕಳಿ ಮನವಿ. ಇದಿಷ್ಟು ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಷಣ್ಮುಖಂ ಅವರ ಮಾತಾಡಿದ. ಕ್ಯಾಮರಾ ಪರ್ಸನ್ ದೀಪಕ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಏಪ್ರಿಲ್ 15ನೇ ತಾರೀಕಿಗೆ ರಾಜ್ಯಾದ್ಯಂತ ಬಂದ್. ಲಾರಿ ಬಂದ್. ಡೀಸೆಲ್ ಬೆಲೆ ಏರಿಕೆ ವಿರುದ್ಧ ಲಾರಿ ಸಂಘಟನೆ ಸಮರವನ್ನ ಸಾರಿದೆ. ಲಾರಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಟ್ಯಾಕ್ಸಿ ಇರೋದಿಲ್ಲ, ಗೂಡ್ಸ್ ಲಾರಿಗಳಿರೋದಿಲ್ಲ, ಏರ್ಪೋರ್ಟ್ ಟ್ಯಾಕ್ಸಿ ಇರೋದಿಲ್ಲ, ಕ್ಯಾಬ್ ಡ್ರೈವರ್ಸ್ ಗಾಡಿಯನ್ನು ಓಡಿಸೋದಿಲ್ಲ. ಇವರೆಲ್ಲರೂ ಕೂಡ ಬೆಂಬಲಕ್ಕೆ, ಈ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಜಲ್ಲಿಕಲ್ಲು ಇರೋದಿಲ್ಲ, ಮರಳು ಲಾರಿ ಇರೋದಿಲ್ಲ, ಕ್ರೋಷರ್ ಲಾರಿ ಇರೋದಿಲ್ಲ, ಯಾವುದೂ ಕೂಡ ಇರೋದಿಲ್ಲ. ಈ ಎಲ್ಲಾ ಸಂಘಟನೆಗಳು ಕೂಡ ಈ ಲಾರಿ ಮುಷ್ಕರಕ್ಕೆ ಬೆಂಬಲವನ್ನ ಕೊಟ್ಟಿರೋದ್ರಿಂದಾಗಿ ಏಪ್ರಿಲ್ 15ನೇ ತಾರೀಕು ಬೆಳಿಗ್ಗೆ 6 ಗಂಟೆಯಿಂದ ತಮ್ಮ ಯಾವುದೇ ವಾಹನಗಳನ್ನು ಕೂಡ ರಸ್ತೆಗಿಳಿಸೋದಿಲ್ಲ ಅನ್ನೋದನ್ನ ತಿಳಿಸಿದ್ದಾರೆ. ಅವರೆಲ್ಲರೂ ಕೂಡ ಬೆಂಬಲವನ್ನ ಕೊಟ್ಟಿದ್ದಾರೆ. ಏರ್ಪೋರ್ಟ್ ಟ್ಯಾಕ್ಸಿ, ಜಲ್ಲಿಕಲ್ಲು ಲಾರಿ, ಮರಳು ಲಾರಿ, ಗೂಡ್ಸ್ ವಾಹನಗಳು, ಹಾಗೆ ಪೆಟ್ರೋಲ್ ಡೀಸೆಲ್ ಓಡಾಟ ಮಾಡುವಂತ ಟ್ಯಾಂಕರ್ಗಳು ಸೇರಿದಂತೆ ಇವೆಲ್ಲವೂ ಕೂಡ ಬಂದ್ಗೆ ಬೆಂಬಲವನ್ನ ಕೊಟ್ಟಿರೋದ್ರಿಂದಾಗಿ, ಕಾರಣ ಡೀಸೆಲ್ ದರ ಏರಿಕೆ ಮಾಡಿರೋದನ್ನ ಖಂಡಿಸಿ ಲಾರಿ ಚಾಲಕರು ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ. ಏಪ್ರಿಲ್ 15ನೇ ತಾರೀಕು ಬೆಳಿಗ್ಗೆ 6 ಗಂಟೆಯಿಂದ ಇವು ಯಾವುದೇ ವಾಹನಗಳು, ಲಾರಿ ಮತ್ತೊಂದು ಯಾರ್ಯಾರು ಬೆಂಬಲ ಕೊಟ್ಟಿದ್ದಾರೆ ಅವ್ರು ಯಾರೂ ಕೂಡ ರಸ್ತೆಗೆ ತಮ್ಮ ವಾಹನಗಳನ್ನ ಇಳಿಸೋದಿಲ್ಲ. ಇದೇ ತಿಂಗಳು 15ರಂದು ಲಾರಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಈ ಒಂದು ವಿಷಯಕ್ಕೆ ನಮ್ಮ ಜೊತೆಗ ಲಾರಿ ಮಾಲೀಕರ ಸಂಘದ